ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಲ್ಲಾ ಎಂಪ್ಲಾಯೀಸ್ಗೂ ಏಪ್ರಿಲ್, ಮೇ, ಜೂನ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮಂತ್. ಯಾಕಂದ್ರೆ ಅದು ಅಪ್ರೇಸಲ್ ತಿಂಗಳು. ಎಷ್ಟು ಅಪ್ರೇಸಲ್ ಆಗತ್ತೆ, ಹೇಗಾಗತ್ತೆ ಅನ್ನೋದು ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯ. ಇನ್ನು 7th ಪೇ ಕಮಿಷನ್ HRA ಅಲೋಯನ್ಸಸ್ ಬಗ್ಗೆ ಹೇಳೋದೇನು, ಅದರ ಒಂದು ಸ್ಮಾಲ್ ಡೀಟೇಲ್ ಕೊಡ್ತೀನಿ ಕೇಳಿ. HRA ಅಲೋಯನ್ಸಸ್ ಬಗ್ಗೆ ಇನ್ನು 2 ವಾರಗಳಲ್ಲಿ ಅನುಮತಿ ಸಮಿತಿಯಿಂದ ಸಲಹೆಗಳು ಹೊರಬೀಳಲಿವೆ. ಎಸ್, ಬುಧವಾರ ಯೂನಿಯನ್ ಕ್ಯಾಬಿನೆಟ್ 7ನೇ ವೇತನ ಆಯೋಗದ ಶಿಫಾರಸುಗಳಲ್ಲಿ ಮಾರ್ಪಾಡುಗಳನ್ನು ಅಂಗೀಕರಿಸೋದನ್ನ ಇಲ್ಲಿ ನಾವು ನೆನಪಿಸಿಕೋಬಹುದು. 7ನೇ ವೇತನ ಆಯೋಗದ ಶಿಫಾರಸುಗಳ ಮೇಲಿನ ಭತ್ಯೆ ಸಮಿತಿ ವರದಿಯನ್ನ ತೆರೆಯಲು ಕಾರ್ಯದರ್ಶಿಯರ ಸಶಕ್ತ ಸಮಿತಿಗೆ ಇನ್ನೊಂದು 2 ವಾರಗಳನ್ನ ತೆಗೆದುಕೊಳ್ಳುತ್ತೆ. ಈ ಸ್ಕ್ರೀನಿಂಗ್ ಮಾಡೋದು ಭತ್ಯೆ ಸಮಿತಿ ನೀಡಿದ ಸಲಹೆಗಳ ಬಗ್ಗೆ ಅಂತ ಹೇಳಲಾಗಿದೆ. ಕೆಲವು ಉದ್ಯೋಗಿಗಳಿಗೆ ಹಾಗೆ ಎಲ್ಲ ನೌಕರರಿಗೆ ಅನ್ವಯವಾಗುವ ಕೆಲವು ಅನುಮತಿಗಳಲ್ಲಿನ ಮಾರ್ಪಾಡುಗಳನ್ನ ಇಲ್ಲಿ ಸೂಚಿಸಲಾಗಿದೆ ಅಂತ ಹಣಕಾಸು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. 7ನೇ ವೇತನ ಆಯೋಗ ಶಿಫಾರಸು ಮಾಡಿರುವ ಪ್ರಕಾರ ಬೆಂಗಳೂರಿನ ವಿವಿಧ ನಗರಗಳ ಆಧಾರದ ಮೇಲೆ ಮನೆ ಬಾಡಿಗೆ ಭತ್ಯೆ ಅಂದ್ರೆ ರೆಂಟ್ ಅಲೋಯನ್ಸ್ 24%, 16% ಮತ್ತೆ 8% ಅಷ್ಟು ದರದಲ್ಲಿ ಪಾವತಿಸಬೇಕು ಅಂತ ಹೇಳಿದೆ. ಇನ್ನು ಇದ್ರ ಬಗ್ಗೆ ಚರ್ಚಿಸಲು ನೌಕರರ ಒಕ್ಕೂಟದ ನಾಯಕರು ಉನ್ನತ ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. 7ನೇ ವೇತನ ಆಯೋಗದ ಶಿಫಾರಸುಗಳ ಮೇಲಿನ ಭತ್ಯೆ ಸಮಿತಿ ವರದಿಯನ್ನ ತೆರೆಯಲು ಕಾರ್ಯದರ್ಶಿಯರ ಸಶಕ್ತ ಸಮಿತಿ 2 ವಾರಗಳಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಅನುಮತಿಗಳ ಕುರಿತಾದ ಅಶೋಕ್ ಲಾವಾಸ ಸಮಿತಿಯು 7ನೇ ವೇತನ ಆಯೋಗದ ಶಿಫಾರಸಿನ ಅನುಮತಿಗಳನ್ನು ಪರಿಶೀಲಿಸಿದ್ದು ಏಪ್ರಿಲ್ 27ರಂದು ಹಣಕಾಸು ಸಚಿವರಿಗೆ ತನ್ನ ವರದಿಯನ್ನ ಸಲ್ಲಿಸಿದೆ. HRA ದರವು 27%, 18% ಹಾಗೆ 9% ಅಷ್ಟು ಪರಿಷ್ಕರಿಸಲಾಗುತ್ತೆ. ಆದರೆ DA 50% ಅಷ್ಟು ದಾಟದಾಗ, ಇನ್ನು DA ಏನಾದ್ರೂ 100% ಅಷ್ಟು ದಾಟದಾಗ 30%, 20% ಹಾಗೆ 10% ಅಷ್ಟು ಪರಿಷ್ಕರಿಸಲಾಗುತ್ತೆ ಅಂತ 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆ. ಅನುಮತಿಗಳ ಮೇಲೆ ಒಕ್ಕೂಟಗಳು 30%, 20% ಮತ್ತೆ 10% ದರದಲ್ಲಿ HRAಗೆ ಬೇಡಿಕೆ ಕೊಟ್ಟಿದೆ. 7ನೇ ವೇತನ ಆಯೋಗವು ಒಟ್ಟು 196 ಅನುಮತಿಗಳನ್ನ ಶಿಫಾರಸು ಮಾಡಿದ್ದು, ಇದರಲ್ಲಿ 52 ಅನುಮತಿಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, 36 ಪ್ರತ್ಯೇಕ ಭತ್ಯೆಗಳಾಗಿ ನಿಷೇಧಿಸಿ ಮತ್ತೊಂದು ಭತ್ಯೆಯಲ್ಲಿ ಸೇರಿಸಲಾಗಿದೆ. ಉನ್ನತ ಮಟ್ಟದ ಫಲಕದ ಶಿಫಾರಸುಗಳನ್ನು ಆಧರಿಸಿ 2016ಕ್ಕಿಂತ ಪೂರ್ವದ ಪಿಂಚಣಿ ಮತ್ತು ಕುಟುಂಬದ ನಿವೃತ್ತಿ ವೇತನದಾರರ ಪಿಂಚಣಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈ ಬದಲಾವಣೆಗೆ ಅನುಮೋದನೆ ನೀಡಲಾಯಿತು. ಈ ನಿರ್ಧಾರವು 55 ಲಕ್ಷಕ್ಕೂ ಹೆಚ್ಚು ನಾಗರಿಕರಿಗೆ, ರಕ್ಷಣಾ ಮತ್ತು ಕುಟುಂಬದ ನಿವೃತ್ತಿ ವೇತನದಾರರಿಗೆ ಒಳ್ಳೆಯ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ಕೇಳಿದ್ರಲ್ಲ HRA DA ಬಗ್ಗೆ. ಇದ್ರ ಬಗೆಗಿನ ಇನ್ನಷ್ಟು ಮಾಹಿತಿಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.